ಈ ಬಂದೇನಕ್ಕ ಆರಾಮದಿಯಕ್ಕ? ಮಂಜು ಆರಾಮದಿಯಾ? ಹ್ಞೂ ಚಿಕ್ಕಿ ಆರಾಮದೇನಿ, ನೀ ಆರಾಮದಿಯಾ? ಹ್ಞೂ ನಾನು ಆರಾಮದೇನಿ. ಈಗ ಬಂದ್ವಿ ನೋಡು. ಅಪ್ಪ ಕರ್ಕೊಂಬಂದು ಬಿಡ್ತು, ಮತ್ತು ಕೆಲಸ ಇತ್ತಡಿವಾ ನೀವು ಹೋಗಿ ಒಳಗೆ ಬನ್ನಿ. ನಾನು ಮತ್ತು ಮಿಷನಿನ ಮನ್ಯಾಗ ಮೋಟ್ರ್ ಅದನ್ನ ಬಂದ್ ಮಾಡಿದ್ದಲ್ಲ, ಹಂಗೆ ಬಂದುಬಿಟ್ಟೆ. ಹಳೆ ಅಂದ್ರೆ ಫೋನ್ ಮಾಡಿಬಿಟ್ಟಿದ್ರೆ ಮತ್ತು ಬಂದು ಎಲ್ಲಿ ನೀನು ಮತ್ತು ನಡ್ಕೊಂತ ಹೋಗ್ಬೇಕು ಹೋಗಿದ್ದಿ ಅಂತಂದು ಅವು ಚೀಲವು ಭಾಳ ಅದಾವು ಅಂತಂದು ಫೋನ್ ಮಾಡಿದ್ದಾರ ಇವರು. ಹಾಗಾಗಿ ಅಪ್ಪನ ಬಂದಿತ್ತು, ಕರ್ಕೊಂಬಂದುಬಿಟ್ಟು ಮತ್ತು ಹೊಲಕ್ಕೆ ಹೋಗಿ ಬರ್ತಾನೆ. ತೊಗೊಳ ಬನ್ನಿ, ಹೋಗಿ ಒಳಗೆ ಕೈಕಾಲು ಮಾರಿ ತೊಗೊಂಡು ಕುಂದ್ರು ಬರ್ತಾನೆ ಅಂತ ಹೌದೇನಕ್ಕ? ಅಪ್ಪನ ಬಿಟ್ಟು ಹೋತ? ಚಲೋ ಆಯ್ತು ಬಿಡು. ಕೇಳೋಣ ಅಂತ ನಾನು ಫೋನ್ ಹಚ್ಚೋಣ ಅಂದ್ಕೊಂಡೆ ಅಪ್ಪಗೆ. ಮತ್ತು ಬಿಡು ಹೊಲ್ದಾಗಿರ್ತೈತಿ, ಮಿಷನಿನ ಮನೆಗೆ ಇಟ್ಟಿರ್ತೈತಿ, ಫೋನ್ ಎತ್ತಂಗಿಲ್ಲ ತೆಗಿ ಅಂತ ಸುಮ್ಮನಾದ್ನಿ. ಬಾರಕ್ಕ. ಅವ್ವ ಇತ್ಲದಾಗ ಅದಾಳ, ನಿಂದ್ರು ಕರಿತಾನೆ. ಯವ್ವ ಬೇಯ್, ಯಾಕ ಮಾನ್ಸ ಬಾ ಇಲ್ಲಿ ಬಂದು ನಿಂದ್ರವ. ಏನು ಹೇಳಂಗ ಇಲ್ಲ, ಬಾ 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 ಅನ್ಕೊಂಡು ನಿಂತು ಬಿಡೋದು. ಜ್ಯೋತಿ ಈ ಬಂದೇನವ? ಆರಾಮದಿಯಾ ಮಂಜು? ಹ್ಞೂ ಬೇ ಆರಾಮದ ನೋಡಿ, ನೀ ಆರಾಮದಿಯಾ? ಹ್ಞೂ ಅಜ್ಜಿ ಆರಾಮದೇನಿ. ಬಾರವ ಇವ, ಎಷ್ಟು ದಿವಸ ಆಗಿತ್ತು ನೋಡು. ಈ ಬರಂಗತ್ತೇನು ನಿನಗೆ? ಅಲ್ಲಿ ಬೇ ನಿನ್ನೆ ಫೋನ್ ಹಚ್ಕೋಬೇಡ್ರಿ, ಕೆಂತೆಲ್ ಮಾತಾಡಬೇಡ್ರಿ, ಹಂಗೆ ಹಿಂಗೆ ಅಂತಂದು ಹೇಳ್ತಿದ್ದೆ ಅಪ್ಪನಿದ್ರಿಗೆ. ಅಲ್ಲಿ ಅಕ್ಕಿ ಬರತ್ತೆ ನಕ್ಕೊಂತ ನಿಂತಲ್ಲ, ಮಾತಾಡ್ಸಂಗಿಲ್ಲ ಅಂದಿ ಮತ್ತೆ ಅಕ್ಕವನ್ನ. ನಿಂದೊಳಗೆ ಟೋಳ್ತಾನ ಆತ್ ಬಿಡು. ಅಂದ್ರೆ ಈಗ ನೀಗೇನೇ ಹೇಳೋದು ಅಂದ್ರೆ ಮಾತಾಡ್ಸ್ಬೇಡ್ದೇನು ನನ್ನ ಮಗಳನ್ನ? ಮನೆ ಬಂದಾಳ ಸರಿ, ಬಾರ್ವ ಕೈಕಾಲು ಮಾರಿ ತಗೋಬಾ. ಹೋಗು ಚಾ ಕಡೆ ಹೋಗಕ್ಕ. ಹೋಗ ಈಗ ಬಂದಾಳ, ಕೈಕಾಲು ಮಾರಿ ತಗೊಂಡು ಬರ್ತಾಳ. ಹೋಗು ಬಾರಕ್ಕ. ಇದ್ರಾಗ ಯವ್ವ ಇದು ಬುತ್ತಿ ಅದನ್ನ ತೊಗೊಂಬಂದನಿ, ರೊಟ್ಟಿ ಬುತ್ತಿನ. ಅದನ್ನ ತೆಗೆದು ಒಂದಿಟ್ಟು ಕುದಿಸ್ಬೇಕು ನೋಡುವ, ಬಿಸಿಲೊಂದು ಮತ್ತು ಅಳಿಸಿ ಒದಗಿದಿತ್ತು. ಅಷ್ಟೊತ್ತಿಗೆ ಕೈಕಾಲು ಮಾರಿ ತೊಗೊಂಬರ್ತಾನೆ ನಾನು. ಹೋಗು ಇದಕ್ಕೆ ಮಾಡ್ಕೊಂಬರಕ್ಕೆ ಹೋಗಿದ್ದಿ ಮತ್ತು ಊಟನ ರಂಪು. ಅದಕ್ಕೆ ಈಕಿ ನಿಮ್ಮ ತಂಗಿ ಮುಂಚೆ ಗೊತ್ತಿತ್ತಾನ ಅದಲ್ಲ ಮಾನ್ಸಾಗ? ಹ್ಞೂ ಬೇ ನನಗೆ ಗೊತ್ತಿತ್ತು, ಅದಕ್ಕೆ ನೀನು ಬೆಳಗಿಂದ ಅಡುಗೆ ಮಾಡಿಬಿಡಿಸ್ಲಿಲ್ಲ. ನಾನು ಅಕ್ಕವ ಹೇಳಿದ್ಲು, ಬುತ್ತಿ ರೊಟ್ಟಿ ಮಾಡ್ಕೊಂಬರ್ತಾನೆ, ಅಡುಗೆ ಮಾಡಬೇಡ್ರಿ ಅವಾಗ ಹೇಳೋ ಅಂತಂದು. ಬರೋದು ಹೇಳ್ಬೇಡ ಅಂದಿದ್ದ, ಅದಕ್ಕೆ ನಿನ್ಗೆ ಹೇಳಿದ್ದಲ್ಲ ನಾನು ಬರೋದು ಅಕ್ಕವ. ಬುತ್ತಿ ರೊಟ್ಟಿ ಅದನ್ನ ತೊಗೊಂಬರ್ತಾಳ ಅಂತಂದು ಅಡುಗೆ ಮಾಡಬೇಡ್ರಿ ಸಂಜೆ ಮುಂದೆ ಮಾಡುವಂತಿ ಅಂತಂದು ಬಿಡಿಸಿದ್ದು ಮಧ್ಯಾಹ್ನಕ್ಕೆ. ನಿನಗಿಲ್ಲಕ್ರಲ್ಲಿ ನೀನಂಗೆ ದೌಡ್ ಅಡುಗೆ ಮಾಡಿ ನಿಂತು ಬಿಡ್ತಿದ್ದಿ ಇಟ್ಟೊತ್ತಿಗೆ. ಆಕೆ ಮಾಡಿದ್ದು ತೊಗೊಂಬಂದಿದ್ದು ಮತ್ತೆ ಇದಾಕತ್ತೆ ಅಂತಂದು ಹೇಳಿದ್ದು ನಿನಗೆ ಮಾಡಬೇಡ ಅಂದು. ಹೌದು ಬಿಡು, ಅಕ್ಕ ತಂಗಿ ಕೂಡಿ ಇಂಥ ಮಾಡಿದ್ರಿ. ಹೋಗುವ ಕೈಕಾಲು ಮಾರಿ ತಗೋ. ಈಗ ಬಂದಿದ್ದೀ, ಭಾಳ ಸುಸ್ತಾಗಿರ್ತೈತಿ, ಚಾದನ್ನ ಕುಡಿಯುವಂತೆ ಅಂತ. ಅವನ್ನ ಚೀಲವನ್ನ ಇಸ್ಕೊಂಡು ಒಳಗಡೆ ಹೋಗು ಮಾನ್ಸ. ಅವನವ ಮಂಜು ನಿಂದು ಬ್ಯಾಗ್ ತೊಗೊಂಬ, ಅದನ್ನ ಒಳಗಿಡುವಂತೆ. ಚಿಕ್ಕಿ ಬಂದೆ. ಯವ್ವ ನಿನ್ನೆ ಅಪ್ಪಗ ಫೋನ್ ಎತ್ಬೇಡ ಹಂಗೆ ಹಿಂಗೆ ಅಂದಿದ್ದಂತ, ಹೌದೇನು ಬೇ? ಅಂಥದ್ದೇನು ಮಾಡಿದ್ದೆ ನಿನಗೆ? ಹೌದು ಈಗ ಅದು ಯಾಕವ? ಅಲ್ಲ ಜ್ಯೋತಿ, ಎಷ್ಟು ದಿವಸ ಆಗಿತ್ತು ನೋಡಿ ನೀನು ಬಂದು. ಬರಂಗ ಇಲ್ಲ ಅಂತಂದು ಸಿಟ್ಟು ಬಂದು ಬೇಜಾರಾಗಿ ಒಟ್ಟು ಫೋನ್ ಹಚ್ಚಕ್ಕೆ ಹೋಗ್ಬೇಡ್ರಿ ಅಂತ ಅಂದದ್ದು. ನೀನು ನೋಡಿದ್ರೆ ಬಂದ್ಬಿಟ್ಟು ನೋಡು, ಹಿಂಗೆ ಸಿಟ್ಟಾದ್ರೆ ಬಿಡು ಚಲೋ ಆತಾಗ ಬಂದ್ಬಿಡ್ತಿದ್ದಿ. ಇಲ್ಲಕ್ರಲ್ಲಿ ಬರಂಗಿಲ್ಲ ನೀನು, ಚಂದಾಗಿ ನಕ್ಕೊಂತ ಆರಾಮದೇನವ ಮತ್ತು ಬಾರವಾ ಅಂತಂದು ಕರೆದ್ರೆ ಬರಂಗಿಲ್ಲ ನೀನು. ನೋಡಿ ಸಿಟ್ಟಾಗಿ ಮಾತಾಡ್ಲಿಲ್ಲಕ್ರೆ ದೌಡ್ ಬಂದಿದ್ದಿ. ಹಿಂಗೆ ಮಾಡ್ತಾನೆ ನಿಂದ್ರಿ ಪಟ್ ನಿನಗೆ ಶುರು ಮಾಡ್ತೀವಿ ಬಿಡು ನೀನು. ಹೋಗು ಹೋಗು ಕೈಕಾಲು ಮಾರಿ ತೊಗೊಂಬ, ಇಂದ ಮಾತಾಡೋಣ ಅಂತ. ಅಪ್ಪ ಎಲ್ಲೋದು? ನಿಮ್ಮ ಅಪ್ಪನ ಕರ್ಕೊಂಬಂತಾನಲ್ಲ? ಅಪ್ಪನ ಕರ್ಕೊಂಬಂತು. ಅಲ್ಲಿ ಇದು ಮಿಷನಿನ ಮನ್ಯಾಗ ನೀರು ಅದನ್ನ ಬಂದ್ ಮಾಡಿಲ್ವಾ, ಹೋಗಿ ಬಂದ್ ಮಾಡಿ ಬರ್ತಾನೆ. ಹಂಗೆ ಬಂದುಬಿಟ್ಟೆ ಒಳಗೆ ಹೋಗು ಅಂತ. ಇಲ್ಲಿ ತನಕನ ಬಿಟ್ಟು ಅಪ್ಪ ಬ್ಯಾಗ್ ಇದ್ವಲ್ಲ ಅವನ್ನ ತೊಗೊಂಡು ಒಳಗೆ ಬನ್ನಿ ಓತಪ್ಪ. ಹೌದೇನು? ಈಗ ಬರ್ತದೆ ಹೋಗಂಗಾರ. ಆತವ. ಹಾಯ್ ಎಲ್ಲೋ ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅಂದ್ಕೊಳ್ತೇವ್ರಿ. ನಾವು ಆರಾಮದೇ ನೋಡ್ರಿ. ಜ್ಯೋತಿ ಇದು ತವ್ರ ಮನೆ ಕತೆ ಹಾಕಕತ್ತೀನಿ ರೀ. ಕತೆ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ವೀಡಿಯೋಸ್ ನೋಡಾಕತ್ತಿರಲ್ರಿ, ನಿಮ್ಮ ಜ್ಯೋತಿ UK ಸ್ಟೋರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ತೇನೆ ರೀ. ಹೈಪ್ ಮಾಡಿರಿ ನಮ್ಮ ವೀಡಿಯೋಸ್ಗಳಿಗೆ, ಆದಷ್ಟು ಭಾಳ ಜನ ಹೈಪ್ ಮಾಡಿರಿ. ನೀವು ಹೈಪ್ ಪಾಯಿಂಟ್ಸ್ ಕೊಡೋದ್ರಿಂದ ನಮ್ಮಂಥ ಸ್ಮಾಲ್ ಅಲ್ರಿ, ಭಾಳ ಸಣ್ಣ ಕ್ರಿಯೇಟರ್ಸ್ಗಳು ನಾವು, ನಮಗೆ ಸಪೋರ್ಟ್ ಆಗುತ್ತೆ.
ಭಾಳ ಸ್ವಲ್ಪ ಇಂಪ್ರೆಷನ್ ಹೋಗುತ್ತೆ. ಹಾಗಾಗಿ ಕೇಳ್ಕೊಳಕತ್ತೀನಿ ರೀ. ಹೈಪ್ ಮಾಡಿರಿ, ಆಮೇಲೆ ಕಮೆಂಟ್ ಮಾಡಿ ತಿಳಿಸ್ರಿ ಕತೆ ಹೆಂಗೆ ಬರತ್ತವು ಅನ್ನೋದನ್ನು. ಶೋಭಾ ಜೀವನದ ಕತೆನ ಹಾಕ್ತಾ ಇದ್ದೇನೆ ರೀ. ಆಮೇಲೆ ಹಳ್ಳಿ ದಿನನಿತ್ಯ ಜೀವನದ ಕತೆ ಹಾಕಾಕತ್ತೀನಿ ರೀ. ಆಮೇಲೆ ಕಮಲಾನ ಮನೆ ಕತೆ, ಜ್ಯೋತಿ ಇದ್ದಾಳಲ್ರಿ, ಜ್ಯೋತಿ ನಾದ್ನಿ ಮನೆ ಕತೆನೂ ಹಾಕ್ತಾನೆ ರೀ. ಕತೆಗಳು ಬೇಕಂದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಕತೆನ ಮುಂದುವರಿಸ್ಕೊಂಡು ಹೋಗ್ತೀನಿ. ಪೂರ್ತಿಯಾಗಿ ಕತೆನ ನೋಡ್ರಿ, ಗೊತ್ತಾಗುತ್ತೆ ನಿಮಗೆ. ಮನ್ಯಾಗ ಹೆಣ್ಮಕ್ಳಿದ್ರೆ ಎಂಥ ಚಂದವ. ಮನೆಯೆಲ್ಲ ಬಣ ಬಣ ಅನ್ನಕತ್ತೈತೆ ನೋಡಿ. ಮಂಜುನೂ ಇಲ್ಲ, ಈಕಿ ಜ್ಯೋತಿನೂ ಊರಿಗೆ ಹೋದ್ರಲ್ಲ, ಅಷ್ಟು ಮನೆ ಬಣ 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 ಅನ್ನಕತ್ತೈತಿ. ಹೋಗಿ ಊರು ಮುಟ್ಟಿದ್ರೆ ಇಲ್ಲ. ಇವ ಕೃಷ್ಣ ಅತ್ಲಾಗ ಹೊಲಕ್ಕೆ ಹೋಗಿದ್ನಂತೆ. ಅಲ್ಲೇ ಟೈಮ್ 4 ಆಗಕ್ಕೆ ಬಂದು ಏನೂ ಬರಲಿಲ್ಲ ನೋಡು. ಹೋಗಿ ಮುಟ್ಟಿದ್ರೆ ಇಲ್ಲ, ಫೋನ್ ಮಾಡಿ ಕೇಳೋಣ ಇಲ್ಲ. ಹೋಗಿರ್ತಾರ, ಅವ್ರ ಅಪ್ಪ ಬಂದು ಕರ್ಕೊಂಡು ಹೋಗಿರ್ತೈತಿ. ಅವರು ಇಲ್ಲದ ಜೀವ ಮಗಳ ಮೇಲೆ ಮೊಮ್ಮಗನ ಮೇಲೆ ಬಂದು ಕರ್ಕೊಂಡು ಹೋಗಿರ್ಬೇಕು ಅವ್ರ. ಇವು ಚೌಳಿಕಾಯಿ ಮೊನ್ನೆ ಹೊಸ ಮಾಡಿ ಎತ್ತಿಟ್ಟವು ಹಂಗೆ ಇದ್ವು. ಅದಕ್ಕೆ ನೋಡಕತ್ತಿದ್ದೆ ನಾನು. ಒಂದಿಟ್ಟು ಇದು ಮಾಡಿ ತಬ್ಬಿಸಿಟ್ರೆ ಚಲೋ ಆಕತಿ ಚೌಳಿಕಾಯಿ ಪಲ್ಯ ಮಾಡಕ್ಕೆ. ಅವು ಟಮಾಟೆ ಹಣ್ಣು ಹೊಲದಾಗ ಕಿತ್ಕೊಂಬಂದಿದ್ರಿ ಅವರು. ಅದಕ್ಕೆ ಸಣ್ಣ ದೊಡ್ಡ ಎಲ್ಲ ಕೂಡ್ಬಿಟ್ಟವು. ಅದಕ್ಕೆ ಬೇರೆ ಮಾಡಿಟ್ರೆ ಸಣ್ಣ ದೌಡ್ ಖಾಲಿ ಮಾಡಿದ್ರೆ ದೊಡ್ಡವು ಇರುವಲ್ವಕ್ಕ. ಯವ್ವ ಬೇ ಏನು ಮಾಡಕತ್ತೀವಿ ಯವ್ವ? ಇವು ಟಮಾಟೆ ಹಣ್ಣವನು ಮೊನ್ನೆ ಹೊಲದಾಗ ಕಿತ್ಕೊಂಬಂದಂಗೆ ಇಟ್ಟಿದ್ರಲ್ಲ, ಅದಕ್ಕೆ ಸ್ವಚ್ಛ ಮಾಡ್ಕೊಳಕತ್ತಿದ್ದು ನೋಡಪ್ಪ. ಹೋಗಿ ಕಳಿಸಿ ದೌಡ್ ಸಿಕ್ತಾ ಬಸ್? ಏನು ದೌಡ್ ಸಿಕ್ತಾ ಬಸ್? ಊರಿಗೆ ಹೋಗಿ ಮುಟ್ಟಿದ್ರಂತ ಫೋನ್ ಮಾಡಿದ್ಲ? ದೌಡ ಸಿಕ್ಕತ್ತಂತ ಬಸ್ಸು, ಊರಿಗೆ ಹೋಗ್ಯಾಳಂತ. ಆಕಿ ಜ್ಯೋತಿ ಮಾತಾಡಲಿಲ್ಲ, ಇವು ಮಾವ ಮಾತಾಡ್ತು. ಹೊಲಕ್ಕೆ ಹೋಗಿತ್ತಂತ. ಆಕಿನ ದೌಡ್ ಮನೆಗೆ ಬಿಟ್ಟು ಹೊಲಕ್ಕೆ ಇಲ್ಲಪ್ಪ ಮಿಷನ್ನಿಂದ ಅದು ಏನೋ ಬಂದ್ ಮಾಡೋದಿತ್ತು. ಅದಕ್ಕೆ ಆಕಿನ ಬಿಟ್ಟು ಮನೆಗೆ ಹೊಲಕ್ಕೆ ಬಂದನಿ. ಇಂದಾಗ ಮನೆಗೆ ಹೋದ್ಮೇಲೆ ಹಸ್ತಂತಾಗ ಅಂತ ಬಟ್ ಬಂದಾಳ ಅಂತಂದು ಫೋನ್ ಮಾಡಿದ್ರು. ಹೌದೇನು? ಹೋಗ್ಲಿ ಬಿಡು. ಮತ್ತು ಪಾಪ ಅವರು ಹೊಲದಾಗ ಕೆಲಸ ಇರ್ತಾವೆ, ಇರುವಲ್ರಕ್ಕ. ಹೋಗ್ಯಾಳಲ್ಲ ಬಿಡು, ಆಟ ಸಾಕು. ಇದು ನಿಮ್ಮಪ್ಪ ಅಪ್ಪ ಆಗ್ಲೇನ ಬಂದತಿ, ಏನೂ ಬಂದಿಲ್ಲ ಏನು ಮನೆಗೆ? ನಿಮ್ಮಪ್ಪ ಎಲ್ಲಿ? ದೌಡು ಹೊಲದಿಂದ ಮನೆ ಬರೋಕ್ಕೆ ಮನೆ ಬರ್ಬೇಕು. ಹೊಲದಿಂದ ಬರೋ ಮುಂದೆ ಇವ್ರು ಸಿಕ್ಕರು ಅಂಗಡಿ ಅಂತೇಳಿ ಮಾತಾಡ್ಕೊಂಡು ಕುಂತು ನಿಂತು ಬಿಡ್ತಾರ. ಇವಳಾದ್ರೂ ಬರ್ಬೇಕು ನೋಡೋರು. ಇನ್ನೂ ಒಂದು 2 ತಾಸು ಮನೆ ಬರಂಗಿಲ್ಲ ಬಿಡೋರು. ಹೋಗ್ಲಿ ಬಿಡು. ಈ ಚೋಳಿಕಾಯಿ ಪಲ್ಯ ಮಾಡ್ಲೇನಪ್ಪ ಈಗ? ಆಕಿ ಜ್ಯೋತಿ ಏನೇನೋ ಬುತ್ತಿ ರೊಟ್ಟಿ ಮಾಡ್ಕೊಂಡು ಹೋಗಿದ್ಲಲ್ಲ ಬೇ, ಅದ ಇದ್ರೆ ಅದಕ್ಕೆ ಬಿಡತ್ತಾಗ ಮತ್ತೇನು ಈಗ ಮಾಡ್ತಿದ್ದಿ? ನಾಳೆ ಬೆಳಗ್ಗೆ ಬಿಸಿ ರೊಟ್ಟಿ ಹಾಕಿ ಚೋಳಿಕಾಯಿ ಮಾಡುವಂತಂತ. ಇಟ್ಬಿಟ್ಟು ಹೋಗ್ಯಾಳ ಮತ್ತು ಮನೆಗೆ. ಇದು ಹಸಂದಿ ಕಾಳು ಪಲ್ಯ, ಇದು ರೊಟ್ಟಿ ಪುಡಿ ಚಟ್ನಿ, ಆಮೇಲೆ ಇನ್ನೊಂದು ಏನೋ ಮಾಡಿದ್ಲಪ್ಪ, ಚಿತ್ರಾನ್ನನೇ ಏನೋ ಮಾಡಿದ್ಲು. ಎಲ್ಲ ಐತಿ ಅಡಿಗೆ. ನಾನು ಒಬ್ಬಾಕಿ ಮಧ್ಯಾಹ್ನ ಉಂಡದ್ದು. ನಾನು 2 ರೊಟ್ಟಿ ತಿಂದಿದ್ದೆ ಆಟನಪ್ಪ ಮಧ್ಯಾಹ್ನ. ಬಿಸಿಲಿಗೆ ಉಣ್ಣಂಗೆ ಆಗಂಗಿಲ್ಲ, ಅದಕ್ಕೆ ಮಜ್ಜಿಗೆ ಕುಡಿದಿದ್ದೆ 1 ಲೋಟ. ಮತ್ತು ರಾತ್ರಿ ಅದನ್ನ ಉಣ್ತೀರಿ, ಏನು ಮಾಡೋದು ಬೇಡಲ್ಲ. ಮತ್ತೇನು ಮಾಡ್ಕೊಂತ ನಿಂದಿರ್ತೀವಿ ತಗೋ, ಬ್ಯಾಡ. ನಾ ಕೈಕಾಲು ಮಾರಿ ತೊಗೊತೀನಿ, ಚಾ ಕರಿ ಇಡು ಹೋಗು. ನಡಿಯಪ್ಪ, ಕೈಕಾಲು ಮಾರಿ ತಗೋ ಹೋಗು. ಚಾ ಮಾಡ್ತಾನಂತ ಕುಡಿವಂತಿ. ಚಾ ಕರಿ ಇಡ್ತಾನೆ. ಇವೆಲ್ಲ ದೊಡ್ಡ ಒಂದು ಕಡೆ ಸಣ್ಣ ಒಂದು ಕಡೆ ಇಟ್ಟಾನಿ. ತಗೊಳ್ಳೋ ಮುಂದೆ ಸಣ್ಣ ದೌಡ್ ಖಾಲಿ ಮಾಡ್ತಾನೆ. ಚಾಕಿಟ್ಟು ಒಂದಿಟ್ಟು ಆಕಳ ಹಿಂದೆ ಕಟ್ಟೆ ನಿತ್ಲದಾಗ ಹೋಗಿ ತೊಗೊಂಬಂದು ಇದಕ್ಕೆ ಕೊಟ್ಟಿಗೆ ಕಟ್ಬೇಕು ಅವನ್ನ. ಸಂಜೆ ಹೊತ್ತಾಗಕ್ಕೆ ಬಂತು, ಅಲ್ಲೇ ಬಿಡೋದು. ಮತ್ತು ಕತ್ಲಲ್ಲಿ ಹಿಂದೆ ಲೈಟು ಇಲ್ಲ, ಏನಿಲ್ಲ. ತೊಗೊಂಬಂದಿತ್ಲ ಕಟ್ಟಿದ್ರೆ ಚಲೋ ಆಕತಿ. ಆಕಳ ಇನ್ನೂ ಬೆಳಕೈತಿ. ಈಗ ತೊಗೊಂಡು ಕಟ್ತಾನೆ. ಮತ್ತಿಂದಾಗ ಎಲ್ಲಿ ನಾವತ್ತ ಇದು ಮಾಡ್ಬೇಕು. ಮತ್ತು ಒಳಗೆ ಏನಾರ ಮಾಡ್ಕೊಂಡು ನಿಂತೆ ಅಂದ್ರೆ ಮತ್ತು ಪಾಪ ಸುಸ್ತ ಬಂದಿರ್ತವೆ ಗಂಡು ಮಕ್ಕಳು. ಹೇಳ್ಕೊಂತ ನಿಂದ್ರದ ಹಂಗಿಲ್ಲ. ಏನು ಎಲ್ಲದನ್ನ ಹೇಳ್ಕೊಂತ ನಿಂದ್ರದು. ದೌಡು ಕಟ್ಟಿದೆ ಅಂದ್ರೆ ಇರ್ವಾರ್ಲಕ್ಕ ಕೊಟ್ಟಿಗೆ ಅಲ್ಲೇ ಒಂದಿಟ್ಟು ಇದನ್ನ ಮೇವದನ್ನ ಹಾಕಿ ನೀರಿಟ್ಟು ಹೋಗ್ಬಿಡ್ತಾನೆ. ಇದು ಮಾಡ್ತಾವೆ. ಸೊಳ್ಳಿದು ಒಂದಿಟ್ಟು ಇದನ್ನಾರು ಹಾಕ್ಬೇಕು ನೋಡಿ, ಒಗ್ಗಿನಾರು ಹಾಕ್ಬೇಕು. ಬರೋಬ್ಬರಿ ಸೊಳ್ಳೆ ಅದಾವು ಯವ್ವ ಪಾಪ. ಕೇಟು ಬಂದಾನಕತ್ತು ಏನು ಸೊಳ್ಳಿಗೆ. ಒಂದಿಟ್ಟು ಇದನ್ನ ಬೇನ್ ಸೊಪ್ಪು ಅದನ್ನ ಹರ್ಕೊಂಬಂದು ಒಂದಿಟ್ಟು ಒಗ್ಗಿ ಹಾಕೋಣ ಅಂತಾನೆ ಕೂಡಂಗ ಇಲ್ಲ ಯವ್ವ. ಆಮೇಲೆ ಹಾಲು ಕರಿತೇನೆ 7 ಗಂಟೆ ಸುಮಾರು. ಇನ್ನೂ ಬೆಳಕೈತಿ. 7 ಗಂಟೆ ಸುಮಾರು ಕರೆದ್ರೆ ಆತು. 2 ಒಯ್ದು ಅಲ್ಲೇ ಕಟ್ತೇನೆ. ಅರ್ಬಿ ಯಾರು ಹಾಕ್ಯಾರ ಏನೋ ಇಲ್ಲಿ. ಲತಾಗಿತ ಹಾಕ್ಯಾಳ ಏನು? ನಮಗೂ ಒಂಥರ ಅಲ್ಲಿ ಬಿಡು. ಎಲ್ಲಿ ಇವತ್ತು ಹೋಗ್ದ ಇಲ್ಲ. ಆಕಿ ಊರಿಗೆ ಹೋಗೋ ಅವಸರದಾಗ ನಿನ್ನೆ ಹೋಗದ ಸೈ ನಿನ್ನೆಲ್ಲ ತಂದು ಮಡ್ಚಿಟ್ಟಾನಿ. ನಮ್ಮವು ಅಲ್ಲವು ಸೀರೆ ಅದಾವು. ಲತಾ ಬರೀ ಚೂಡಿದಾರ ಹಾಕ್ಕೊಂತಾಳ. ಆಕಿ ಅದ ಅವ್ರ ಮನೆಗೆ ಯಾರ ಬಂದ್ಗಿಂದಾರ ಏನು ಯಾರು ಹಾಕಂಗಿಲ್ಲ ಬಿಡು. ಹಂಗೆ ನಮ್ಮ ಇದ್ರಾಗ
ಆಕಿನ ಹಾಕೋದು ನೆಲಗಡೆ ಮೇಲೆ ಅರ್ಬಿನಾರು ತುಕ್ಕೊಂಬರ್ಬೇಕವ. ಇಲ್ಲೇ ಬಿಟ್ಟನಿ ಪಾಪ ಜ್ಯೋತಿಯರ ನೆಲಗಡೆ ಮೇಲೆ ಹಾಕೇನಿ. ಇವತ್ತು ಯಾಕೆ ಹೋಗ್ದಂಗೆ ಕಾಣಲ್ಲ ಅವ್ರು ಇಲ್ಲಕ್ರಲ್ಲಿ. ಅವ್ರು ಹೋಗ್ದಿದ್ರ ಹಾಕಕ್ಕಾಕದ್ದಲ್ಲ. ಅಷ್ಟು ಹಾಕೊಂಡಿದ್ವು ಅರಿವಿ. ಶಾಂತಕ್ಕೆ ಇಲ್ಲೇ ಅದಾಳಲ್ಲ, ನೋಡೇ ಇಲ್ಲ ನೋಡಿ ನಾನು. ಶಾಂತಕ್ಕ ನೀನು ಇಲ್ಲಕ್ಕ ನಿಮ್ಮ ಏನು ಅರಿಬೇವು? ಹ್ಞೂ ನಾನು ಹಾಕಿದ್ದೆ. ನಿಮ್ಮ ಯಾಕೆ ಇದ್ದಿಲ್ಲ ಅಲ್ಲಿ ಇವತ್ತು ಅರಿಬಿ ಒಗ್ದದ್ದಲ್ಲ. ಮತ್ತು ಜ್ಯೋತಿನ ಊರು ಹೊಂಟಾಳ ಅಂತ ಅಂದ್ಲ ನಿನ್ನೆ. ಮತ್ತು ಇವತ್ತೆಲ್ಲಿ ಒಗಿತೀರ ಇಲ್ಲ ಅಂತಂದು ನಾನು ಹಾಕಿದ್ದೆವ ತಕ್ಕೊಂತಂತಾಗ. ಏನು ಅರಿಬಿದಾವ ಹಾಕವು ನಿಮ್ಮವು? ಹಾಂ ಇರಲಿ ಬಿಡಿ ನಂಚವತ್ತು ಬಿಸಿಲು ಐತಿ. ಇಲ್ಲ ನಮ್ಮವು ಏನಿಲ್ಲ ತಗೋ ಇವತ್ತು. ನಾ ಏನು ಒಗ್ದಿಲ್ಲ. ಆಕಿನ ನಿನ್ನೆ ಒಗ್ದದ್ವ ಅರಿವಿ, ಇವತ್ತೇನು ಒಗ್ದಿಲ್ಲ ತಗೋ. ಯಾವ ಇಲ್ಲ ಇರುವಲ್ವಕ್ಕ ಕೇಳಿ ನಾನು. ಮತ್ತೆ ಇಲ್ಲಿ ಯಾರು ಹಾಕಂಗಿಲ್ಲ ಬಿಡು, ನೀನು ಹಾಕ್ತಿದ್ದೆಲ್ಲ ಯಾವಾಗಾರ ಅದಕ್ಕೆ ಕೇಳಿ ನಾನು. ಮತ್ತೆ ಇರಲಿ ಬಿಡು ಏನಿಲ್ಲ ನಮ್ಮವು. ಆತ ಕೆಲಸ? ಹೌದೇನಕ್ಕ? ಇಲ್ಲ ಇನ್ನೂ ಕೆಲಸ ಐತಕ್ಕ. ಅಡುಗೆ ಮಾಡ್ಬೇಕು ನೋಡಿ ಸಂಜೆ ಮುಂದಿಗೆ. ಬೆಳಗ್ಗೆ ರಗಡಿತ್ತು ಕೆಲಸ. ಕಸ ನೆಲ ಇವು ಬಟ್ಟೆ ಭಾಳದು. ನಮ್ಮ ನೆಗೇನು ಬಂದಿದ್ಲ ಮತ್ತು ಹೋದ್ಲಕ್ಕಿ ಊರಿಗೆ. ಕಿವು ಅರಿಬಿ ಹುಡುಗನ ಕರ್ಕೊಂಬಂದಿದ್ಲು ಮಗನ. ಮತ್ತು ನಮ್ಮ ಹುಡ್ರು ಹಾಗೆ ಬಿಡು ಅರಿಬಿ. ಮತ್ತು ಅವನು ಮತ್ತು ಜಾಕ ಇಳ್ಕ ಮಾಡಿ ಅರಿಬಿ ಬಿಟ್ಟು ಹೋದ್ರೆ ಓಸನ್ನು ಒಗದಾಕಿದೆ. ಬೆಳಗ್ಗೆನೇ ಇದನ್ನು ಮಾಡಿದ್ದೆ ನಾಷ್ಟಕ್ಕೆ, ಇದು ತಲೆಪಟ್ಟು. ಅದನ್ನ ಮಧ್ಯಾಹ್ನ ಎರಡು ಹಾಕೊಂಡು ತಿಂದ್ವಿ. ಇನ್ನು ಸಂಜೆ ಮುಂದೆ ಅಡುಗೆ ಮಾಡ್ಬೇಕು ನೋಡಿ ಈಗ. ಮತ್ತು ನಾಳೆ ಉಣಿ ಒಂದು ರೊಟ್ಟಿ ಗಿಟ್ಟಿ ಮಾಡೋದಾಗಂಗಿಲ್ಲ. ಈಗ ರೊಟ್ಟಿ ಒಂದು ಹಾಕ್ಬಿಡೋದಡಾನ ಅಂತ ಅಂದ್ಕೊಂಡೆ ನಾನು. ಹಂಗ ಬಿಡೆಯವ ಕೆಲಸ ಏಟ್ ಮಾಡಿದ್ರೆ ಮುಗಿಯಂಗಿಲ್ಲ ನೋಡಿ. ಈಕಿನ ಹೋದ್ಲು ಜ್ಯೋತಿ ಊರಿಗೆ ಇವತ್ತು. 4 ದಿವಸ ಇದ್ದು ಬರ್ತಾಳ. ಮತ್ತು ಮನ್ಯಾಗ ಏನಿಲ್ಲ. ಇವತ್ತು ಬೆಳಗ್ಗೆ ಅಕ್ಕಿ ಬುತ್ತಿ ರೊಟ್ಟಿ ಅದನ್ನ ಮಾಡಿದ್ಲ. ಅದ್ರಾಗ ಒಟ್ಟು ಬಿಟ್ಟು ಹೋಗಿದ್ಲು ಮನ್ಯಾಗ. ಈಗ ಐತಿ ಸಂಜಿಕೆಗೆ ಅದ ಹಾಕತಿ. ಬೇಜಾರು ಬೇಕೆ ಮನ್ಯಾಗ. ಆಕಿನ ಇದ್ರೆ ಇಬ್ರು ಕೂಡಿ ಮಾತಾಡ್ಕೊತ ಕೆಲಸ ಮಾಡ್ತಿದ್ವಿ ನೋಡಿ. ಆಕಿನ ಇಲ್ಲ ಬೇಕಿಗೆ ಬೇಜಾರು. ಅದಕ್ಕೆ ಮತ್ತು ಆಕಳ ಅದನ್ನ ದನದ ಮನೆ ಕಟ್ಬೇಕತ್ತೆ. ಅದಕ್ಕೆ ಬಂದೆ ನಾನು ಇತ್ಲಕ್ಕೆ. ಕಂಡೆ ನೀನು ನಾನು ನಿಮ್ಮ ಮನೆ ಅಂತಿಲ್ಲ ಒಂದಿಟ್ಟು ಬರೋಣ ಅಂದ್ಕೊಂಡೆ. ನಿನ್ನೆ ನಮ್ಮ ಮನೆಯವರು ಅವ್ರಿಗೆ ಕಾಳು ಹರಿಯಕ್ಕೆ ಹೋಗಿದ್ರು. ಸಾಕೊಂಡು ತೊಗೊಂಬಂದಿತ್ತು. ತೊಗೊಂಬಂದು ಕೊಡೋಣ ಅಂದಿಟ್ಟು ಜ್ಯೋತಿಯರು ಒಯ್ತಾರ ಊರಿಗೆ. ಜ್ಯೋತಿ ಒಯ್ತಾಳ ಊರಿಗೆ ಅವ್ರ ಊರಿಗೆ ಅಂತ ಅಂದು ಚೀಲ್ದಾಗ ಹಾಕಿಟ್ಟಾನೆ. ಹಂಗೆ ಇಟ್ಟಾನೆ ನೋಡು. ಕೂಡಲೇ ಇಲ್ಲವಾ ಅಕ್ಕಿ ಎಲ್ಲಿ ಮತ್ತು ಕೊಡೋಣ ಅಂದ್ಕೊಂಡ್ರೆ ಮತ್ತೆ ಎಲ್ಲಿ ಎಲ್ಲ ಹೋಗೇ ಬಿಟ್ಟಾಳ. ತೆಗಿಯನ್ ಸುಮ್ಮನೆ ಅದು ನೋಡು. ಮಾಡ್ಕೊತೀರಿ ನೀವು ಕೊಡಲಿ ಅವ್ರಿಗೆ ಕಾಳು? ಇವ ಅವ್ರಿಗೆ ಕಾಳು ನಮಗೂ ಸಾಕಾಗೈತೆ ನೋಡಿ. ತಿಂದು ಎಲ್ಲಿ ನಮ್ಮ ಹೊಲ್ದಾಗ ಜಗ್ಗ ಹಾಕಿದ್ವಿ ಅವ್ರಿಗೆ ಕಾಳು. ಬೇಡವಾ ಇವ ಅವ್ರಿಗೆ ಕಾಳು ಬ್ಯಾಸರು ಬಂದಾಗಿತ್ತು ನೋಡಿ. ಅವ್ರಿಗೆ ಕಾಳಿಂದ ಇನ್ನು ಜ್ಯೋತಿ ಒಯ್ತಿದ್ಲು ಬಿಡು. ಅವ್ರ ಅವ್ರೇನು ಅವ್ರಿಗೆ ಕಾಳು ಬೆಳೆಯಂಗಲ್ಲ ಒಯ್ತಿದ್ಲು. ನಮ್ಮ ಗಿಡದಾಗ ಎಲ್ಲ ಕಿತ್ತಾಬಿಟ್ಟೆ ನಾವೆಲ್ಲ ಓಟು ಅವ್ರಿಗೆ ಕಾಳು. ಇದನ್ನು ಹಾಳಾಗೋಗೈತಲ್ಲ ಬಳ್ಳಿ ನಮ್ದು. ಇನ್ನು ಎಲ್ಲಿ ಈಗ ಯಾರು ಹಾಕಿದ್ರು ಅವ್ರಿಗೆ ಕಾಳು? ಇನ್ನು ಅವ್ರಿಗೆ ಕಾಳು ಬರತ್ತೇನು? ಅಲ್ಲಿ ಯಾರ ಇವರು ಬೆಂಚಿ ಮೇಲೆ ಹೋಗಿದ್ರಕ್ಕ ಅವರು. ಅಲ್ಲಿ ಯಾರ ಹಾಕಿದ್ರಂತ ಕರೆ. ಇದು ಅವ್ರಿಗೆ ಕಾಳು ಹರಿಯಕ್ಕೆ ಕರೆದಿದ್ರಂತ. ಮತ್ತು ಇನ್ನೇನು ಬೇರೆ ಕೆಲಸ ಏನಿಲ್ಲ. ಮತ್ತು ಮನೆ ಕುಂತು ಏನು ಮಾಡೋದು ಅಂದು ಹೋಗಿದ್ರು. ಕೊಟ್ಟಿದ್ರು ಒಂದು 3 kg ಹಸೆ ಸಾಕೊಂಡಿದ್ವು ಅವು. ನಾವೆಲ್ಲಿ ಅಷ್ಟೊಂದು ಮಾಡ್ತೇವೆ ಪಲ್ಯ ನಾವು ಮಾಡೋದು. ಅದಕ್ಕೆ ಒಂದು kg ಹಸೆ ಇಟ್ಕೊಂಡಾನೆ. ಮತ್ತು ಇವ್ರಿಗೆ ಕೊಡ್ದಾನೆ. ಪಾರ್ವತಿಕ್ಕರ ಮನೆಗೆ ಕೊಟ್ಟು ಬರೋಣ ಅಂದ್ರೆ ಕಂಡಾಬಿಟ್ಟು ದೂರ ಐತವ. ಅವ್ರ ಮನೆಗೆ ಹೋಗೋಕ್ಕಾಗಲ್ಲ. ಇಲ್ಲೇ ಇದ್ಲು ಮುಂಚೆ ಏನಾರ ಕೊಡೋದು ಮಾಡೋದು ಇಸ್ಕೊಳ್ಳೋದು ಮಾಡ್ತಿದ್ವಿ. ಆಟ ದೂರ ಹೋಗೋಕ್ಕಾಗಲ್ಲ ನೋಡು. ನಿನ್ನ ಮಗನ ಕೈಯಾಗ ಕೊಟ್ಟು ಕಳಿಸಿ ಹೋಗಿ ಕೊಟ್ಟು ಬರ್ತಾನೆ. ಏನು ದೂರ ಐತಿ? ಹೇಳ್ದಂಗೆ ಕೇಳಂಗ ಇಲ್ಲೇ ಕಾಮ್ರು ಹುಡ್ರು. ಏನಾರ ಒಂದಿಟ್ಟು ಅಲ್ಲಿ ಹೋಗ್ಬರ್ಲಿ ಅಂಗಡಿಗೆ ಹೋಗ್ಬರ್ಲಿ ಅಂತಂದರೆ ಒಲ್ಲೆ ನಾನು ಹೋಗಂಗಿಲ್ಲ ನೋಡು. ಅದನ್ನು ಕೊಡ್ಬೇಕು ನೋಡು, ರೊಕ್ಕ ಕೊಡ್ಬೇಕು ನೋಡು. ಮತ್ತು ಅದನ್ನ ಕೊಡಿಸ್ಬೇಕು ನೋಡು, ಇದನ್ನ ಕೊಡಿಸ್ಬೇಕು ನೋಡು ಅಂತವು. ಇವಕ್ಕೆ ಮತ್ತು ಕಳ್ಸೋದಲ್ದ ನಾವು ರೊಕ್ಕ ಕೊಡ್ಬೇಕು ಇವ್ರಿಗೆ. ಹೌದು ಬಿಡ ಇವ ಈಗ ನೋಡ್ರಿ ಹಂಗೆ ನೋಡು. ಹೋಗು ಪಾಪ ಅಡಿಗೆ ಐತೆ ಅಂತಿದ್ದಿ ಮಾಡ್ಕೊ ಹೋಗು. ಹ್ಞೂನಕ್ಕ ನಾನು ಬರ್ತಂತ ಕೆಲಸ ಐತೆ. ಬಾ ನೀನು ನಾಗಿಡೆ ಬೇಕೇ ಇರ್ತಿದ್ದಿ ಮನ್ಯಾಗ. ಒಂದಿಟ್ಟು ಅಡ್ಡಾಡ್ಕೊಂತ ಬಾ ದೌಡಾದ್ರೆ ಕೆಲಸ. ಬರ್ತಂತ ನೋಡ ನಾಳೆ ಕೆಲಸ. ಮತ್ತು ಹೊಲಕ್ಕೆ ಏನು ಬುತ್ತಿ ಗೀತಿ ಕಟ್ಟೋದೈತೆ ಇಲ್ಲ ಗೊತ್ತಲ್ಲ. ಚೋಳಿಕೆ ಸೋಸಿ ಬಂದ ನಾನು ನೋಡೋಣ. ನಾಳೆಗೆ ಚೋಳಿಕೆ ಪಲ್ಯ ಮಾಡಿ ರೊಟ್ಟಿ ಹಾಕಿ ಒಂದಿಟ್ಟು ಅಡ್ಡಾಡ್ಕೊಂತ ಬರ್ತಾನೆ. ಮಜ್ಜಿಗೆ ಕಡೆದೈತೆ ನಾಳೆಗಿನ. ಬರ್ತಾನೆ ತಗೋ ನೋಡೋಣ. ಆಯ್ತು ತಗೊಳಕ. ಇವತ್ತಿನ ಕತೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಮುಂದೆ ನೋಡಿದಾಗ ಸಿಗ್ತಾನೆ ರೀ. ಇವತ್ತಿನ ಕತೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.